ಈಗ ಯುಗಾದಿ ಅಂತ ಹೇಳುವಾಗ ದೇವರ ಪೂಜೆ ಕೂಡ ಬಹಳ ಮುಖ್ಯ ಅಲ್ವಾ? ಯಾವ ದೇವರನ್ನ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಗರಾಜರಾವ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯುಗಾದಿಯ ದಿನ ಯಾವ ದೇವರನ್ನು ಪೂಜಿಸಬೇಕು? ಎಲ್ಲ ದೇವರುಗಳನ್ನು ಪೂಜಿಸಬಹುದು, ಆದರೆ ಪ್ರಧಾನವಾಗಿ ಅಂದು ಬ್ರಹ್ಮನನ್ನು ಪೂಜಿಸಬೇಕು. ಏಕೆಂದರೆ ಅದು ಜಗತ್ ಸೃಷ್ಟಿಯ ದಿನ. ಇದನ್ನು ಅಗ್ನಿಪುರಾಣದಲ್ಲಿ ಹೇಳಿದ್ದಾರೆ. ತಸ್ಯಾಮಾದೌ ಚ ಸಂಪೂಜ್ಯೋ ಬ್ರಹ್ಮ ಕಮಲ ಸಂಭವ ಪಾದ್ಯಾರ್ಘ್ಯ ಪುಷ್ಪ ಧೂಪೈಶ್ಚ ವಸ್ತ್ರಾಲಂಕಾರ ಭೂಷಣೈಃ. ತೀರ್ಥಹಳ್ಳಿಯ ವಿನೀಶಾ ರಿನಿ ಅವರಿಂದ ಒಂದು ಲಘು ಶೈಲಿಯ ಭಾಷಣ. ಎಲ್ಲ ಹೆಂಗದಿರಿ? ಆರಾಮಾಗದಿರನು? ನಮ್ದು ಮಲ್ನಾಡಿನ ಭಾಷೆ ಮಾರ್ರ, ಕೇಳಿ ನೀವು ನಗ್ಬೇಡಿ ಆತ. ಇವತ್ತಿನ ದಿನ ಭಾಷೆ ಅನ್ನೋದು ಹ್ಯಾಂಗಾಗ್ಯದೆ ಅಂದರೆ, ಅದೇನೋ ಒಂದು ಪಿಕ್ಚರ್ ಬಂದಿತ್ತಂತೆ. ಅದನ್ನು ನೋಡಿದ ಮೇಲೆ ಈಗಿನ ಹುಡ್ರು ಎಲ್ಲದಕ್ಕೂ ಡೆಡ್ಲಿ ಡೆಡ್ಲಿ ಅನ್ನೋದು ಮಾರ್ರ. ಇವತ್ತು ಇಡ್ಲಿ ಸಾಂಬಾರು ಹ್ಯಾಂಗಾಗದೆ ಅಂತ ಕೇಳ್ರೆ ಇಡ್ಲಿ ಡೆಡ್ಲಿ ಆಗದೆ ಅಂತವೆ. ಅಲ್ಲ, ಮದ್ವೆ ಮಾಡ್ಕಿಣಕ್ಕೆ ಹುಡುಗಿ ನೋಡಕ್ಕೆ ಹೋಗಿದ್ಯಲ್ಲ, ಹುಡುಗಿ ಹ್ಯಾಂಗದೆ ಅಂತ ಕೇಳಿರೆ ಹುಡುಗಿ ಡೆಡ್ಲಿ ಆಗ್ಯದೆ ಅಂತವೆ. ಮೊನ್ನೆ ನಮ್ಮ ಡಾಕಪ್ಪನ ಸೊಸಿ ಗೊಂಡು ಹೊಡೆದಾಳಂತಲ್ಲ, ಮಗು ಹ್ಯಾಂಗದೆ ಅಂದರೆ ಡೆಡ್ಲಿ ಆಗ್ಯದೆ ಅಂತವೆ. ಅದೆಲ್ಲ ಸಾಯ್ಲಿ. ಮೊನ್ನೆ ಒಂದು ಮುದುಕಿ ಆಕ್ಸಿಡೆಂಟ್ ಆಗಿತ್ತಲ್ಲ, ಈಗ ಹ್ಯಾಂಗದೆ ಅಂತ ಕೇಳಿರೆ ಓ ಆ ಮುದುಕಿನಾ ಅದ್ರ ಕೈ ಕಾಲೆಲ್ಲ ನಿಗ್ರಿ ಶೆಟ್ಕೋ ಹೋಗಿ ಡೆಡ್ಲಿ ಆಗಿ ಸತ್ತು ಹೋಗ್ಯದೆ ಮುದುಕಿ ಅಂತವೆ. ಈ ಮುದುಕಿ ಅಂದ್ರು ಕೂಡಲೇ ನೆನ್ಪಾತು ನೋಡ್ರಿ, ಈ ಹಳೆ ಮುದುಕಿ ಸವಾಸ ಅಲ್ಲ ಮಾರ. ಅವು ಒಂದು ಬದಿಗೆ ಸುಮ್ಮನೆ ಕೂತ್ಕಿಂತವೆ ಅಂತ ಮಾಡ್ಕಿಂಡ್ರ, ಅಲ್ಲಿ ಇಲ್ಲಿ ತಿರ್ಗಾದು ಪಿರಿ ಪಿರಿ ಮಾಡ್ತಾ ಕೂತ್ಕಿಣದು. ಅವು ಮಾಡೋದು ಒಂದೊಂದಲ್ಲ. ಹಿರಿಯ ನಾಗರಿಕರನ್ನ ಕೊಂಡಮ್ ಮಾಡ್ತಾ ಇದೀನಿ ಅಂತ ಮಾಡ್ಕೋಬೇಡ್ರಿ. ನಮ್ಮನೆ ಪಕ್ಕದಾಗೆ ಸತೀಶ ಅಂತ ಅದಾನೆ. ಮೊದಲು ಅವನು ಇಲ್ಲೇ ಕಾಗಿನ ಬೈಲಾಗಿದ್ದ. ಅವನಿಗೆ ಮದ್ವಿ ಅಂತ ಒಂದಾತು. ಆಗಿದ್ದೆ ಸಹಿ ಚಂದ ಗೊಂಬೆ ಹಂಗಿರ ಹೆಂಡತಿ ಮಕ ನೋಡಿದ್ದೆ ತಡ ತಕ ಬಿಡ್ಬೇಡ ಅವ್ವ, ನಮ್ಮ ಮನೆ ಪಾಲ್ ಮಾಡ್ಕು ಪ್ಯಾಟೆ ಬದಿ ಹೋತೀನೆ, ನನ್ನ ಹೆಂಡತಿ ಕೈಯಾಗಿಲ್ಲಿರಕ್ಕಾತಿಲ್ಲ ಅಂತ ಒಂದೇ ಸಮ ಹಠ ಮಾಡ್ಕೊಂಡು ನಮ್ಮ ಮನೆ ಪಕ್ಕದಾಗ ಮನೆ ಮಾಡ್ಕೊಂಡು ಬಂದ. ನೋಡ್ತಾ ನೋಡ್ತಾ ಅವನಿಗೊಂದು ಮಗುನೂ ಆತು. ಅವನಿಗೆ ಮೊದಲೇಯ ಅಪ್ಪಿಲ್ಲ. ಮಗ ಮನೆ ಬಿಟ್ಟು ಹೋದ ಅಂತ 4 ದಿನ ಮುದ್ಕಿ ಮುನ್ಸಿಗೆ ಭಾರಿ ನೋವು ಮಾಡ್ಕೊಂಡಿತ್ತು. ಕೊಡಿಗೆ ಮೊಮ್ಮಗ ಅಂತ ಒಂದು ಆತೋ ಇಲ್ಲೋ, ಮಗನ ಮನೆಗೆ ಓಡಿ ಬಂತು. ಕೊಡಿಗೆ ನನ್ನ ಮಗ ಮನೆ ಪಾಲ್ ಮಾಡ್ಕೊ ಬಂದಿದೆಯ, ಭಾರಿ ಒಳ್ಳೇದಾತು ಅಂತ ಹೇಳ್ಕೂತಿರ್ಗಕ್ಕೆ ಶುರು ಮಾಡ್ಕಿಂತು. ಹಿಂಗಿದ್ದೆ ಮಾಡ್ಕೊಂಡಿದ್ ಮುದ್ಕಿ ದೆಸೆಯಿಂದ ಮೊನ್ನೆ ನಾ ಜಾತ್ರೆಗೂ ಹೋಗೋಕ್ಕಾಗ್ಲ ಮಾರ್ರ. ಜಾತ್ರೆ ಭಾರಿ ಜೋರಿತ್ತಂತೆ, ನಾ ಹೋಗ್ಬೇಕು ಮಾಡಿದ್ದೆ. ಎಲ್ಲ ರೆಡಿ ಮಾಡ್ಕೊಂಡ್ರೆ ಸಾಯಕ್ಕೆ ಈ ಮುದ್ಕಿದು ಬೆಳಗ್ಗೆನೆ ಶುರು ಆತು. ಅದ್ರ ಮಗ ಸೊಸಿ ಬೆಳಗ್ಗೆ ಮುಂಚೆನೆ ಮುದ್ಕಿ ಮನಿ ಕಾಯಕ್ ಹಾಕಿ ಜಾತ್ರೆಗೆ ಹೋಗಾರೆ. ಮುದ್ಕಿ ಮನೆ ಹಿಂದ್ಗಡೆ ಬಟ್ಟೆ ಒಗಿತಾ ಇತ್ತು. ಇಂಥ ಒಳ್ಳೆ ಟೈಮಾಗ ಅವ್ರ ಮನೆ ಲ್ಯಾಂಡ್ ಲೈನಿಗೊಂದು ಫೋನ್ ಬಂದು ರಿಂಗ್ ಆಗಕ್ಕೆ ಶುರು ಆತು. ಈ ಮುದ್ಕಿ ಒಳಗೆ ಬಂದು ಫೋನ್ ತಗೋಬೇಕಾ ಬೇಡ, ಅಲ್ಲಿಂದಾನೆ ಕೂಕಿಣಕ್ ಶುರು ಮಾಡ್ತು. ಮನ್ಯಾಗ ಯಾರು ಇಲ್ಲ, ಕುಡಿಗೆ ಫೋನ್ ಮಾಡಿ ಆತಾ ಅಂತ. ಅದ್ರ ಮಗ ಸೊಸಿ ಜಾತ್ರೆಗೆ ಹೋಗ್ಬೇಕಾರೆ ನೀರಿನ ಮೋಟ್ರ್ ಆನ್ ಮಾಡಿ ಇಟ್ಟಾರೆ. ಕರೆಂಟ್ ಇರಲ್ಲ, ಹಾಗಾಗಿ ನೀರು ತುಂಬಲ. ಕರೆಂಟು ಆಫ್ ಮಾಡಿರಲ್ಲ. ಈ ಕರೆಂಟ್ ಬಂದು ಕೂಡಲೇ ನೀರು ತುಂಬ ಕೆಳಕ್ಕೆ ಬೀಳಕ್ಕೆ ಶುರು ಆಯ್ತು. ಎಷ್ಟೊತ್ತಾರು ನೀರು ಆಫ್ ಮಾಡಲ, ನೀರು ಸುರಿತಾನೆ ಇತ್ತು. ನಾನು ಹಿಂಗೆ ಆದರೆ ಟ್ಯಾಂಕಿಯಾಗಿನ ನೀರೆಲ್ಲ ಖಾಲಿಯಾಗಿ ಮೋಟ್ರ್ ಸುಟ್ಟು ಹೋಗೋದೆಯ ಸೈ. ಆ ಪುಟ್ಮುತ್ಕಿಗೆ ಈ ಕಡೆಗೆ ದಾತೆ ಇಲ್ಲಲ್ಲ ಅನ್ಕಿಂತ ನಾನು ಅವ್ರ ಮನೆಗೆ ಹೋಗಿ ಬಾಗ್ಲು ಎಷ್ಟು ಬೆಲ್ ಮಾಡ್ರೂ ಇಲ್ಲ. ಕೊನೆಗಂತೂ ಇಂತೂ ಬಾಗ್ಲು ತೆಗೀತು. ಮೋಟ್ರ್ ನೀರೆಲ್ಲ ರೋಡಾಗಿ ಹರಿತದೆಯಲ್ಲ, ಆಪ್ ಯಾಕೆ ಮಾಡ್ಲಾ ಅಂತ ಕೇಳಿರೆ, ಹೌದನು ಆಪ್ ಮಾಡೋ ಸ್ವಿಚ್ಚು ಎಲ್ಲದೆ ನಂಗೆ ಗೊತ್ತಿಲ್ಲ ಅನ್ನೋಕೆ ಶುರು ಮಾಡ್ತು. ಅತ್ಲಾಗಿತ್ಲಾಗ ಹುಡುಕಿ ಆಡ್ದಂಗೆ ಮಾಡಿ ಟಿವಿ ರಿಮೋಟ್ ತಗೊಬಂದು ಸ್ವಿಚ್ ಇದ್ರಾಗೇನಾದ್ರೂ ಓದಿಯಾ ನೋಡು ಅಂತ ಮಂಡೆ ತಿನ್ನಕ್ಕೆ ಶುರು ಮಾಡ್ತು. ಅದ್ರಾಗೇನದೆ ಮಣ್ಣು ಅಂತ ನಾನೇ ಈ ಸ್ವಿಚ್ ಇರ್ಬೈದ ಆ ಸ್ವಿಚ್ ಇರ್ಬೈದ ಅಂತ ಆ ನೀರ ಸ್ವಿಚ್ಚನ್ನೆಲ್ಲ ಆನ್ ಮಾಡ್ತಾ ಬರೋದು. ಆನ್ ಮಾಡಿ ಸ್ವಿಚ್ಚನ್ನೆಲ್ಲ ಮುಕ್ಕಿ ಹತ್ಲ ಬದಿಯಿಂದ ಆಫ್ ಮಾಡ್ತಾ ಬರೋದು. ಹಿಂಗೆ ಮಾಡ್ತಾ ಇತ್ತು.
ಕೊನೆಗೆ ನಿಮ್ಮ ಮಗ ಸೊಸೆ ಫೋನ್ ನಂಬರನ್ನೆಲ್ಲ ಬರ್ದಿಟ್ಟಾರ, ಸ್ವಿಚ್ ಎಲ್ಲದೆ ಅಂತ ಫೋನ್ ಮಾಡಿ ಕೇಳ್ಬೋದಿತ್ತು ಅಂತ ನಾನು ಹೇಳಿದೆ. ಮುದ್ಕಿ ಮತ್ತದೇ TV ರಿಮೋಟ್ಟಾಗ ಬಂದು ಕೊಡ್ತಾ, ನಮ್ಮ ಮಗ ಸೊಸಿ ಅವ್ರಿವ್ರಿಗೆ ಇದ್ರಾಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ, ಫೋನ್ ಮಾಡು ಅನ್ನಕ್ಕೆ ಹತ್ತಿತು. ಅಂತೂ ಇಂತೂ ಅವ್ರ ಬಚ್ಲು ಮನೆ ಮೂಲೆಯಲ್ಲಿರೋ ಯಾವುದೋ ಸ್ವಿಚ್ ಆಫ್ ಮಾಡಿದ ಮೇಲೆ ನೀರು ಆಪಾತು. ಹಿಂಗೆ ಒಂದಿಲ್ಲ ಒಂದು ಮಾಡ್ಕಿಂತ ಇರೋ ಮುದ್ಕಿ ಒಂದು ಇಡೀ ದಿನ ಕಣ್ಣಿಗೆ ಬೀಳಲ್ಲ ಮರ್ರ. ಕಾವಿನ ಬೈಲಿಗೆ ಏನಾರು ಹೋತೋ ಏನೋ ಅಂತ ಮಾಡ್ಕೊಂಡ್ರೆ ಅದಕ್ಕೆ ಮೈಯಾಗ ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಸೇರ್ಸಾರೆ ಅಂತ ಗೊತ್ತಾತು. ಮುದ್ಕಿ ನೋಡ್ಕೊಂಡಾರು ಬರೋಣ ಅಂತ ವಿಚಾರಿಸಿದ್ರೆ ಅವ್ರ ಮಗ ಸೊಸಿ ಇಲ್ಲೆಲ್ಲೂ ಸೇರ್ಸ್ಲಾ, ಸೀದಾ ಮಣಿಪಾಲಿಗೆ ಕರ್ಕೊಂಡು ಹೋಗಾರೆ ಅಂತ ಗೊತ್ತಾತು. ಭಾರಿ ಸೀರಿಯಸ್ಸೇ ಇರ್ಬೇಕು ಅಂತ ಬೇಜಾರಾತು. 1 ದಿನ ಆತು, 2 ದಿನ ಆತು, ಮುದ್ಕಿ ಮನೆ ಬಾಗ್ಲು ತೆಗಿಲ್ಲ. ಹಿಂಗೆ 1 ವಾರ ಆತು. ಕೊಡಿಗೆ ಒಂದಿನ ನೋಡ್ತೀನಿ, ಸೊಂಟದ ಮೇಲೆ ಹೋಗಿ ನೆತ್ಕೊಂಡು ಮುದ್ಕಿ ರೋಡ್ ಮೇಲೆ ಯಥಾ ಪ್ರಕಾರ ತಿರುಗ್ತಾ ಇದೆ. ಅರೆ ಅನ್ಕಿಂತ ನಾನು ಮುದ್ಕಿ ಹತ್ರ ಹೋಗಿ, ಹುಷಾರಿರ್ಲಂತಲ್ಲ, ಎಂತಾಗಿತ್ತು, ಈಗ ಹ್ಯಾಂಗದೆ ಅಂತ ಕೇಳಿದೆ. ಮುದ್ಕಿ ನನಗೆ ಲವ್ ಪಿಪಿ ಆಗಿ ಕೈಕಾಲೆಲ್ಲ ಐಸ್ಗಿಡ್ಡೆ ನಮ್ಮನಿ ತಣ್ಣಗಾಗಿ ನೀರಿ ಶೆಟ್ಗೂ ಹೋಗಿತ್ತು. ನಂಗೆ ದಾತ್ ತಪ್ಪಿ ಎಂತ ಆತು ಅನ್ನೋದೇ ಗೊತ್ತಿಲ್ಲ. ಕೊಡಿಕೆ ನಮ್ಮ ಮಗ ಸೊಸಿ ಮಣಿಪಾಲಿ ಕರ್ಕು ಹೋಗಿ ಸೇರ್ಸಿ ಒಯ್ಸಿಗಿಟ್ಟಿದ್ರಂತೆ. ಈಗ ಆರಾಮದೀನಿ ಆಂಟಿ ಅಂತು. ನಂಗೆ ಜೀವಕ್ಕೆ ಸಮಾಧಾನ ಆತು. ಮುದ್ಕಿಗೆ ಏನೂ ಆಗ್ಲಲ್ಲ ಸದ್ಯ ಅನ್ನಿಸ್ತು. ಹೆಂಗಾರಾಗ್ಲಿ ಕೇರಿಯಾಗ ಒಂದು ಹಿರಿಯದು ಅಂತ ಇರ್ಬೇಕು ಮಾರ್ರ. ಓಮಕ್ಕ, ಯುಗಾದಿ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಏನ್ ಸುಬಣ್ಣ? ಪಂಚಾಂಗ ಶ್ರವಣ ಅಂತ ಭೋಜಕ. ಅಂದ್ರೆ ವರ್ಷ ಫಲ. ಈಗ ನೋಡು, ಮನ್ಮಥನಾಮ ಸಂವತ್ಸರ ಕಳೆದು ನಾವು ದುರ್ಮುಖಿ ನಾಮ ಸಂವತ್ಸರಕ್ಕೆ ಪದಾರ್ಪಣೆ ಮಾಡಿದೀವಲ್ವಾ. ಈ ಸಂವತ್ಸರದಲ್ಲಿ ಏನು ಫಲಗಳು, ಯಾವ ಗ್ರಹ, ವಾರ, ತಿಥಿ, ಯೋಗ, ನಕ್ಷತ್ರ, ಕಾರಣ, ಇದು 5 ಸೇರಿ ಪಂಚಾಂಗ ಅಂತಲ್ವಾ. ಇಡೀ ವರ್ಷದಲ್ಲಿ ಏನು ಫಲ ಆಗ್ತದೆ ಅಂತ, ಗ್ರಹಗಳ ಚಲನೆ ಹೇಗೆ, ಹಾಗೆ ಅದಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಅದನ್ನು ಪಂಚಾಂಗ ಶ್ರವಣ. ಪಂಚಾಂಗವನ್ನು ಜ್ಯೋತಿಷಿಗಳು ಓದ್ತಾರೆ, ಅದನ್ನು ಉಳಿದವರು ಶ್ರವಣ ಮಾಡ್ತಾರೆ, ಕೇಳ್ತಾರೆ. ಈಗ ಹೊಸ ವರ್ಷದ ಸ್ವರೂಪ, ಮಳೆ ಬೆಳೆ, ಜನಾರೋಗ್ಯ, ಮತ್ತೆ ನಡೆಯಬಹುದಾದಂತಹ ಮುಖ್ಯ ಘಟನೆಗಳು ಏನೆಲ್ಲ ಆಗುತ್ತೆ ಅಂತ, ಮತ್ತೆ ಯಾವ್ಯಾವ ರಾಶಿಯವರಿಗೆ ಏನೆಲ್ಲ ಒಳಿತು ಕೆಡುಕುಗಳು, ಅವರವರ ರಾಶಿಗೆ ಅನುಗುಣವಾಗಿ ಏನೆಲ್ಲ ಒಳಿತು ಕೆಡುಕುಗಳು ಆಗುತ್ತೆ, ಆ ಕೆಡುಕುಗಳು ಇರುತ್ತಲ್ಲ ಅದರ ಉಪಶಮನಕ್ಕೆ ಯಾವ ರೀತಿಯಲ್ಲಿ ಗ್ರಹ ಶಾಂತಿ ಮಾಡಿಸ್ಬೇಕು ಅಥವಾ ಬೇರೆ ಏನೆಲ್ಲ ಪರಿಹಾರೋಪಾಯವಾಗಿ ಮಾಡಿಸ್ಬೇಕು, ಅದಕ್ಕಿರುವಂತಹ ಅಲೌಕಿಕ ಉಪಾಯಗಳು, ಇವುಗಳ ಪೂರ್ವಭಾವಿ ಪರಿಚಯಕ್ಕಾಗಿ ಜ್ಯೋತಿಷ್ಯರ ಸಹಾಯದಿಂದ ಪಂಚಾಂಗ ಶ್ರವಣ ಮಾಡಿಸುವಂಥದ್ದು. ನಗೆಹನಿಗಳನ್ನ ನಿಮ್ಗೆ ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ರವಿ ಭಜಂತ್ರಿ ಅವರು. ಒಮ್ಮೆ ನಮ್ಮ ಊರಾಗ ಕಾವ್ಯಗೋಷ್ಠಿ ಏರ್ಪಾಟಾಗಿತ್ತು. ಹಿರಿಯ ಕವಿಗಳಾದ್ರು, ಕಿರಿಯ ಕವಿಗಳಾದ್ರು, ಇತ್ತೀಚೆಗಂತೂ ಎಲ್ಲ ಕಡೆ ತುಂಬಿಬಿಟ್ಟಾರೆ ಈ ಕಿರಿ ಕವಿಗಳು ಅಂತ ಹೇಳಿ. ಹಂಗೆ ಈ ಕಿರಿ ಕವಿಗಳನ್ನು ಗುರುತಿಸಿ ಏನಾರು ಒಂದು ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ನೀಡೋಣ ಅಂತೇಳಿ ನಮ್ಮ ಯುವಕ ಮಂಡಳ ತಯಾರಾಗಿ ಒಂದು ಕಾವ್ಯಗೋಷ್ಠಿಯನ್ನು ಏರ್ಪಾటు ಮಾಡಿ ಅದಕ್ಕೊಬ್ಬರು ಹಿರಿಯರನ್ನ ಅಧ್ಯಕ್ಷರನ್ನ ಕುಂದ್ರಿಸಿದ್ರು. ಯಾರ್ಯಾರು ಬಂದು ಏನೇನೋ ಹೇಳಾಕತ್ರು. ಒಬ್ಬ ಬಂದ, ನೋಡ್ರಿ ಎಷ್ಟು ಕವನ ಚಂದ ಐತಿ. ಒಂದು ಬಂದವನ, ಪ್ರಕೃತಿಯೇ ಅಡಿಗೆ ಮನೆ, ಪ್ರಕೃತಿಯೇ ಅಡಿಗೆ ಮನೆ, ಗಿಡ ಮರಗಳೇ ಸೊಪ್ಪು. ಕುಂತವ್ರಿಗೆ ವಿಚಿತ್ರ ಸಾಕತ್ತಿ, ಏನು ಪಾಮಾರ ಕಾನ್ಸೆಪ್ಟ್ ಒಂದು ಅಂಥೇಳಿ. ಪ್ರಕೃತಿಯೇ ಅಡಿಗೆ ಮನೆ, ಗಿಡ ಮರಗಳೇ ಸೊಪ್ಪು, ಕಲ್ಲು ಮಣ್ಣುಗಳೇ ತರಕಾರಿ, ಕಲ್ಲು ಮಣ್ಣುಗಳೇ ತರಕಾರಿ, ಹಲ್ಲುಗಳೇ ಶಿಕಾರಿ ಅಂತ. ಈ ಮೊದಲೇ ಕವನ ಕೇಳಿ ಅಧ್ಯಕ್ಷಗೆ ತಲೆ ಸಿಡ್ದಂಗೆ ಆತವ. ಇವು ಎಂತೆಂತ ಬರಾಕತ್ತೋ ಮಾರಾಯ ಅಂತೇಳಿ. ಏನು 40-50 ಕವಿಗಳು ಏನು ಬಂದು ಅವತ್ತೇನು ಹುಟ್ಕೊಂಡಿದ್ರು, ಎಲ್ಲರೂ ಬಂದು ಇವನು ತಲೆ ಮ್ಯಾಗ ಸುತ್ತಿಗಿಟ್ಟು ಟನ್ನ 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 ಹೊಡಿವಂಗೆ ಹೇಳ್ಕೊಂಡು ಹೊಂಟ್ರು. ಇದು ಯಾವ ಜೀವನದ ಕರ್ಮ ಮಾರಾಯ ಅಂಥೇಳಿ ಇನ್ನೇನೆಲ್ಲ ಮುಗಿಸಿ ಅಧ್ಯಕ್ಷ ಭಾಷಣ ಮಾಡ್ದೊಂಡ್ರೊಳಗೆ ಬಾಗಲ್ದಾಗ ಒಬ್ಬ ಕೈ ಎತ್ತಿ ನಿಂತಿದ್ದ, ಸರ ನನಗೊಂದು ಅವಕಾಶ ಕೊಡ್ರಿ ಅಂಥೇಳಿ ಅಂದುಕೊಳ್ಳೆ. ಹಂಗಾರೆ ಎಲ್ಲಾನು ಕೇಳಿ ಸಹಿಸ್ಕೊಂಡೀವಿ, ಇವನೊಬ್ಬಂದು ಕೇಳಿ ಏನು ಸಾಯಂಗಿಲ್ಲ, ಸಾಯೋದಾದ್ರೆ ಯಾವುದೋ ಸಂದರ್ಭದಾಗ ಸಾಯೋನು ಅಂಥೇಳಿ, ಬಾಪ ನಿನ್ನೊಂದು ಒದರೇ ಬಿಡು ಅಂತಂದ್ರು. ಅವ ಬಂದವನ, ನನ್ನ ಕವನದ ಶೀರ್ಷಿಕೆ ನಾಯಿ. ಅಡ್ಡಿಲ್ಲ, ಒದರಂದಿದ್ದಕ್ಕೂ ಸಾರ್ಥಕ ತಗೋ ಅಂತ ಬಂದವ. ಇವ್ ಹೇಳಿದ, ನನ್ನ ಕವನದ ಶೀರ್ಷಿಕೆ ನಾಯಿ. ನನ್ನ ತಾಯಿ ಸಾಕಿದ್ದಳೊಂದು ನಾಯಿ, ಸಾಕಿದ್ದಳೊಂದು ನಾಯಿ, ಸಾಕಿದ್ದಳೊಂದು ನಾಯಿ. ಕುಂತ ಜನ ಎಲ್ಲ ವಾವ್
ವಾವಾ ವಾವಾ. ನನ್ನ ತಾಯಿ ಸಾಕಿದ್ದಳೊಂದು ನಾಯಿ, ಸಾಕಿದ್ದಳೊಂದು ನಾಯಿ, ಸಾಕಿದ್ದಳು ಒಂದು ನಾಯಿ. ಕುಂತ ಜನ ಎಲ್ಲ ವಾವಾ ವಾವಾ ವಾವಾ. ನನ್ನ ತಾಯಿ ಸಾಕಿದ್ದಳೊಂದು ನಾಯಿ, ಸಾಕಿದ್ದಳೊಂದು ನಾಯಿ, ಸಾಕಿದ್ದಳೊಂದು ನಾಯಿ. ಕುಂತ ಜನ ಎಲ್ಲ ವಾ 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 ವಾ. ಇವು ಮುಂದಿಂದ ಹೇಳವಲ್ಲ, ಯಾಕೆ ಹೇಳವಲ್ಲ ಅಂದ್ರೆ ಎಂದೂ ಬರ್ದೇ ಇಲ್ಲ ಅವ. ಏನೋ ಒಂದು ಚಾನ್ಸ್ ಸಿಕ್ಕತ್ತೆ ಬಂದು ಹೋದ್ರು ಅಂತ ಬಂದಾನ, ಮುಂದಿಂದ ಹೇಳವಲ್ಲ ಮತ್ತು ಅದ ಶುರು ಮಾಡಿದ. ನನ್ನ ತಾಯಿ ಸಾಕಿದ್ದಳೊಂದು ನಾಯಿ, ಸಾಕಿದ್ದಳೊಂದು ನಾಯಿ, ಸಾಕಿದ್ದಳೊಂದು ನಾಯಿ. ಕುಂತ ಜನ ಎಲ್ಲ ಮೊದಲು ವಾ ವಾ ಅನ್ನಕತ್ತಿದ್ರು. ಇದು ಕೇಳಿ ರಗಡಾಗಿ ವಾವ್ 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 ಅನ್ನಕತ್ರು. ಈ ಹೆಣ್ಮಕ್ಳು ಅಜ ಅಜ ಅನ್ನಕತ್ರು. ಪುಣ್ಯಾತ್ಮ ಬಿಡುವಲ್ಲ. ಮತ್ತು ಮುಂದುವರ್ಸಿದ. ನನ್ನ ತಾಯಿ ಅಂದುಕೊಳ್ಳಿ ಹಿಂದೊಬ್ಬ ನಿಂತವ, ಕೈಯ ಕಲ್ಲು ತೊಂಡು ಎದ್ದು ನಿಂತ. ಮಂಡಗಣ ಸಿಟ್ಟು ಬಂದಿದ್ರ ಅವಂಗ. ನಿಮ್ಮವ್ವ ಸಾಕಿರ ಸಾಕೊಳಕ ನಾಯಿನ, ಅದನ್ನೇ ತಂದು ಇಲ್ಲಿ ಬಿಟ್ಟಾಳಲ್ಲಿ. ರವಿ ಭಜಂತ್ರಿ ಅವ್ರ ನಂತರ ಶ್ರೀ ಮಹಾದೇವ ಸತ್ತಿಗೇರಿ ಅವರು ಏನು ಹೇಳ್ತಾರೆ ಕೇಳೋಣ. ಒಂದು ಕಾಲೇಜಿಗೆ ಕಾರ್ಯಕ್ರಮ ಕೊಡಕ್ಕೆ ಕರೆದಿದ್ರು. ಕಾಲೇಜಿಗೆ ಕಾರ್ಯಕ್ರಮ ಕೊಡಕ್ಕೆ ಹೊಂಟಿದ್ದೆ. ಕಾಲೇಜ್ ಮುಂದ್ಗಡೆ ಒಂದು ಹುಡುಗಿ ತನ್ನ ಉಗುರನ್ನ ಹಿಂಗೆ ತಿಕ್ಕೋತ್ ಕೂತಿದ್ಲಕ್ಕೆ, ಉಗುರು ತಿಕ್ಕಾಕತ್ತಿದ್ಲು. ಯಾಕವಾ ಹಿಂಗ್ಯಾಕೆ ಉಗುರು ತಿಕ್ಕಾಕತ್ತಿ ಅಂತ ಕೇಳಿದೆ. ಅವಾಗ ಆ ಹುಡುಗಿ ಹೇಳಿದ್ಲು, ಸರ ಉಗುರು ತಿಕ್ಕುದ್ರಿಂದ ಕೂದ್ಲ ಉದ್ದು ಬರ್ತಾವಂದಾರ್ರಿ, ಅದ್ರ ಸಂಬಂಧ ನಾನು ಉಗುರು ತಿಕ್ಕಾಕತ್ತೇನ್ರಿ ಅಂದ್ಲಕ್ಕೆ. ಸ್ವಲ್ಪ ಮುಂದೆ ಹೋದೆ, ಅಲ್ಲೊಬ್ಬ ಹುಡುಗಿ ಮುಖಕ್ಕೆ ಖರ್ಚಿ ಬಿಡ್ಕೊಂಡು ಕೂತಿದ್ಲು. ಖರ್ಚಿ ಬಿಡ್ಕೊಂಡು ಕೂತಿದ್ಲು. ನಾನು ಕೇಳಿದೆ, ಅಲ್ವಾ ನೀ ಯಾಕೆ ಹಿಂಗೆ ಮುಖಕ್ಕೆ ಖರ್ಚಿ ಬಿಡ್ಕೊಂಡು ಕೂತಿ ಎಂದೆ. ಅವಾಗ ಆ ಹುಡುಗಿ ಹೇಳಿದ್ಲು, ಸರ 6 ತಿಂಗಳ ಉಗುರು ತಿಕ್ಕಿದೆ ಸರ, ಇಷ್ಟಿಷ್ಟು ಉದ್ದು ಮೀಸಿ ಬಂದಾವ್ರಿ ಅಂದ್ಲಕ್ಕೆ. ಹಿಂಗೆ ಕಾಲೇಜಿನಲ್ಲಿಯೂ ನಾವು ಕೂಡ ಹಲವಾರು ಹಾಸ್ಯ ಚಟಗಳನ್ನ ಕಾಣ್ತೀವಿ. ಕಾಲೇಜ್ ಮುಂದೆ ಇದ್ರಿಗೇನೋ ಒಂದು ಲೇಡೀಸ್ ಹಾಸ್ಟೆಲ್ ಇತ್ತು. ಆ ಲೇಡೀಸ್ ಹಾಸ್ಟೆಲ್ ಮುಂದೆ ಹುಡುಗರು ಭಾಳ ಅಡ್ಡಾಡ್ತಿದ್ರು. ಹುಡುಗರು ಅಡ್ಡಾಡೋ ಸಂಖ್ಯೆ ಭಾಳ ಆಗಿಬಿಟ್ಟಿತ್ತು. ಇದು ಎಲ್ಲಿ ಮಠ ಹೋತಂದ್ರೆ ಪ್ರಿನ್ಸಿಪಾಲ್ರವರೆಗೆ ಹೋತು. ಪ್ರಿನ್ಸಿಪಾಲ್ರು ಒಂದು ದಿವಸ ಎಲ್ಲರನ್ನು ಕೂಡಿಸಿ ಹುಡುಗರು ಹೇಳಿದರು, ನೋಡ್ರಿಪ್ಪ, ಕಾಲೇಜ್ ಇದ್ರಿಗೆ ಲೇಡೀಸ್ ಹಾಸ್ಟೆಲ್ ಐತಿ, ಅಲ್ಲಿ ಎಲ್ಲರೂ ಭಾಳ ಅಡ್ಡಾಡ್ತೀರಿ ಅಂತೇಳಿ ನಾ ಸುದ್ದಿ ಕೇಳೀನಿ. ಇನ್ನು ಮೇಲೆ ಏನಾರ ನೀವು ಅಲ್ಲಿ ಹೋದದ್ದ ಕರೆ ಆದ್ರೆ 1 ದಿವಸ ಹೋದ್ರೆ 100 ರೂಪಾಯಿ ದಂಡ, 2 ದಿವಸ ಹೋದ್ರೆ 200 ರೂಪಾಯಿ ದಂಡ, 3 ದಿವಸ ಹೋದ್ರೆ 300 ರೂಪಾಯಿ ದಂಡ. ಒಬ್ಬ ಹುಡುಗ ಎದ್ದು ನಿಂತು ಕೇಳಿದ, ಸರ ತಿಂಗಳ ಪಾಸಿಗೆ ಏನು ತಗೋತೀರಿ ಸರ? ನವಪಲ್ಲವ ಸುಮ ಶೋಭಿತ ತೋರಣ ಮನೆ ಮನಗಳಲತಿ ಸಂತೋಷ. ಯುಗಾದಿ ದಿನ ವರುಷದ ಹೊಸ ದಿನ ಎಲ್ಲೆಡೆಯಲಿ ಹಬ್ಬದ ಹರುಷ, ಎಲ್ಲೆಡೆಯಲಿ ಹಬ್ಬದ ಹರುಷ. ಪ್ರಹಸನ ಜಗಳಾನುಬಂಧ. ರಚನೆ ಬೇಲೂರು ರಾಮಮೂರ್ತಿ. ಮೊದಲು ನಾನು ಪೇಪರ್ ಓದ್ಬಿಡ್ಬೇಕು, ಇಲ್ಲದೆ ಇದ್ದರೆ ಆ ಕಡೇ ಮನೆ ದೇವಯ್ಯ ರಂಗಣ್ಣವರೇ ರೋಸ್ಟ್ ಪೇಪರ್ ಕೊಡ್ರಿ ಅಂತ ಹನುಮಂತನ ಮೂತಿ ಮಾಡಿಕೊಂಡು ಬಂದುಬಿಡ್ತಾನೆ. ಅಯ್ಯೋ, ಇದು ಯಾವುದಪ್ಪ ಇದು ದರಿದ್ರ ನಾಯಿ, 1 ವಾರದಿಂದ ಒಂದೇ ಸಮ ಹೊಡ್ಕೋತಾ ಇದೆ. ಎದುರು ಮನೆಗೆ ಅದ್ಯಾರೋ ಹೊಸಬರು ಬಂದಿದ್ದಾರೆ, ಅವರು ಬರೋದು ಸಾಲದು ಅಂತ ಈ ನಾಯಿನೂ ಹೊತ್ಕೊಂಡು ಬಂದಿದ್ದಾರೆ. ಲಕ್ಷ್ಮಿ, ಏ ಲಕ್ಷ್ಮಿ, ಕಾಫಿ ಕೊಡೆ ಸ್ವಲ್ಪ. ಅಯ್ಯ ಅದ್ ಯಾಕ್ರಿ ಹಾಗೆ ಬಡ್ಕೋತೀರಿ? ಭಾನುವಾರ ಬಂದುಬಿಟ್ರೆ ಮುಗಿದು ಹೋಯ್ತು. ಪೇಪರ್ ಜನ್ಮ ಎಲ್ಲ ಜಾಲಾಡ್ಬಿಡ್ತಾರೆ. ಬೆಳಗ್ಗೆಯಿಂದ ಸಾಕಾಗಿ ಹೋಗಿದೆ ಕಣೆ. ಅದ್ಯಾರೋ ಎದುರು ಮನೆ ಹೊಸದಾಗಿ ಬಂದಿದಾರಲ್ಲೇ, ಅವ್ರ ನಾಯಿ ಬೆಳಗ್ಗೆಯಿಂದ ಭೌ 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 ಅಂತ ಹೊಡ್ಕೋತಾನೆ ಇದೆ. ಕೇಳಿದ್ಯಾ? ಕೇಳಿದ್ರಿ? ಹೊಸ ಜಾಗ ಹೊಡ್ಕೊಳ್ಳಿ ಬಿಡಿ. ಈ ಮನೆಗೆ ಬಂದ ಹೊಸದ್ರಲ್ಲಿ ನೀವು ಕೂಡ ಹಾಗೆ ಆಡ್ತಿರ್ಲಿಲ್ವೇ? ನಾಯಿ ಸಾಕೋದು ದೊಡ್ಡಸ್ಕೆ ಅಲ್ಲ, ಅದನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು, ನಿಭಾಯಿಸಬೇಕು. ಅದಕ್ಕೆ ಈಗ ನಾನು ಏನು ಮಾಡಬೇಕು? ನಿಭಾಯಿಸಕ್ಕಾಗದಿರೋ ಅವರನ್ನು ಹೋಗಿ ದಬಾಯಿಸಬೇಕು. ರೇ ಸ್ವಾಮಿ, ಸ್ವಲ್ಪ ನಿಂತ್ಕೊಳ್ಳಿ. ನೀವು
ಎದ್ರ ಮನೆ ಶಾಮಣ್ಣ ಅಲ್ವೇನ್ರಿ? ಹೌದು, ನಾನೇ ಶಾಮಣ್ಣ. ನಿಮ್ಗೆ ಯಾಕೆ ಗೊತ್ತು? ದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಹೆಂಡತಿ ಹತ್ರ ಕ್ಯಾಕಸ್ ಉಗಿಸ್ಕೋತಾ ಇರ್ತೀರಿ. ಬನ್ರಿ ಇಲ್ಲಿ, ಬನ್ರಿ. ಏನ್ರಿ ಹಾಗೆ ರೋಫ್ ಹೊಡಿತಾ ಇದ್ದೀರಾ? ಅಲ್ರಿ, ಮನೆಯಲ್ಲಿ ನಾಯಿ ಸಾಕೋದು ಜೊತೆಗೆ ನೀವು ನಾಯಿ ತರ ಆಡ್ಕೊಂಡು ಬೀದಿ ಬೀದಿ ಜನಗಳಿಗೆ ತೊಂದರೆ ಕೊಡೋದು. ಅಯ್ಯೋ ರಾಮ, ನನ್ನ ಮನೆ ನನ್ನ ನಾಯಿ, ನಾನ್ ಬೊಗಳೋದು ಅಲ್ಲಲ್ಲ, ನಾಯಿ ಬೊಗಳೋದು. ಬಲೇ ಶಾಮಣ್ಣ, ನಿನ್ನ ನಾಲ್ಗೆ ಉದ್ದ ಆಯ್ತು. ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯಾ? ನಾನ್ ನಿನಗಾಗ್ಲಿ ನಿಮ್ಮಪ್ಪನಿಗಾಗ್ಲಿ ಹೆದರೋ ಆಸಾಮಿನೇ ಅಲ್ಲ. ಶಾಮಣ್ಣ ಬೇಡ ಬೇಡ, ನಮ್ದು ಅರಸೀಕೆರೆ ಕಣೋ ಶಾಮಣ್ಣ, ತಿಳ್ಕೊ. ನಾನು ಹುಟ್ಟಿದ್ದು ಅರಸೀಕೆರೆಲ್ಲಾದ್ರೂ ನಿನ್ನಂತ ಕುರಿಗಳಿಗೆ 100 ಕೆರೆ ನೀರು ಕುಡಿಸ್ಬಿಡ್ತೀನಿ. ಹುಷಾರ್. ಓ, ಏನು ಅರಸೀಕೆರೆ ನಿನ್ನೊಬ್ಬಂದೇನಾ? ನನ್ನ ಹೆಸರಿನ ಮೊದಲು ಇನಿಷಿಯಲ್ ಇದೆಯಲ್ಲ, ಎ ಅಂತ ಇದೆಯಲ್ಲ, ಅದು ಅರಸೀಕೆರೆ ಅಂತ ಗೊತ್ತಾ? ಏನು? ನಮ್ ತಾತ ಅರಸೀಕೆರೆಯಲ್ಲಿ ಭಾರಿ ದೊಡ್ಡ ಕುಳ. ಅವರು ರಸ್ತೆ ನಡ್ಕೊಂಡು ಬರ್ತಾ ಇದ್ರೆ ಬೀದಿ ಜನ ಎಲ್ಲ ಗಡ 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 ಅಂತ ನಡ್ಗೋರು. ನಮ್ಮ ತಾತ ಒಂದು ಮಾತು ಹೇಳಿದ್ರೆ ಅದನ್ನ ಯಾರು ಮೀರ್ತಿರ್ಲಿಲ್ಲ ಊರಲ್ಲಿ. ಜನಾನುರಾಗಿ ಅಂತ ಬಿರುದು ತಗೊಂಡಿದ್ರು ಕಣೋ, ಬಿರುದು. ಹುಲಿ ಇದ್ದ ಹಾಗಿದ್ರು. ಇನ್ ನಮ್ಮಪ್ಪನ್ ಕಂಡ್ರೆ ಅದೇನ್ ಪ್ರೀತಿ ಅಲ್ವೇ? ನಮ್ಮಪ್ಪನ್ ಕಬ್ಬಿನ ಗದ್ದೆಗೆ ಬಂದು ಬೇಕಾದಷ್ಟು ಕಬ್ಬಿನ ಹಾಲು ಕುಡಿದು ಹೋಗೋರು. ತಿಳ್ಕೊ. ತೆಗಿಯ, ನಮ್ಮಪ್ಪ ಯಾವ್ದ್ರಲ್ಲಿ ಕಮ್ಮಿನೋ? ಅವ್ರ ತೋಟದಲ್ಲಿ ಬೆಳೆದಿದ್ದು ಹೂವು, ತರಕಾರಿ, ಬಾಳೆಹಣ್ಣು, ಬಾಳೆ ಎಲೆನ ಯಾರು ಬೇಕಾದ್ರೂ ತಗೊಂಡು ಹೋಗ್ಬೋದಾಗಿತ್ತು. ಇನ್ನು ನಮ್ಮಪ್ಪನ ವಿಚಾರ ನಿನಗ್ ಗೊತ್ತಿಲ್ಲ. ಏಯ್ ಹೋಗ, ಈಗ ಬೇಕಾದ್ರೂ ಅರಸೀಕೆರೆಗೆ ಹೋಗೋ. ಇಲ್ಲಿ ಶ್ರೀನಿವಾಸ ಮೂರ್ತಿಗಳು ಅಂತ ಇದ್ರಲ್ಲ, ಯಾರು ಅಂತ ಕೇಳಿ ನೋಡು. ಹೋಗಲು ಬೇಕಾದ್ರೆ ನೀನೇ ಅರಸೀಕೆರೆಗೆ ಈಗಿಂದೀಗ್ಲೇ ಹೋಗಿ ಇಲ್ಲಿ ನರಸಿಂಹ ಸ್ವಾಮಿಗಳು ಅಂತ ಇದ್ರಲ್ಲ ಅಂತ ಕೇಳಿ ನೋಡು. ಊರ್ ಹೊರಗೆ ನದಿ ಕಾಲುವೆ ಹರಿಯುತ್ತಲ್ಲ, ಅದಕ್ಕೆ ನರಸಿಂಹ ಸ್ವಾಮಿ ಕಾಲುವೆ ಅಂತ ನಮ್ಮಪ್ಪನ ಹೆಸರೇ ಇಟ್ಟಿದ್ದಾರೆ. ಏನಂದ್ರೆ ನರಸಿಂಹ ಸ್ವಾಮಿಗಳು ನಿಮ್ಮಪ್ಪನ? ಅಂದ್ರೆ ನೀನ್ ಹೇಳಿದ ಶ್ರೀನಿವಾಸ ಮೂರ್ತಿಗಳು ಅಂದ್ರೆ ಪೇಟೆ ಬೀದಿಲಿ ದೊಡ್ಡ ಮನೆ ಇತ್ತಲ್ಲ, ಮನೆ ತುಂಬಾ ಹಸುಗಳನ್ನ ಸಾಕಿದ್ರಲ್ಲ? ಹೌದು, ಅವರೇ. ಹಾಗಾದ್ರೆ ನೀನ್ ಹೇಳಿದ ನರಸಿಂಹ ಸ್ವಾಮಿಗಳು ಮತ್ತೆ ನಾನು ಹೇಳಿದ ಶ್ರೀನಿವಾಸ ಮೂರ್ತಿಗಳು ಅಣ್ಣ ತಮ್ಮಂದ್ರು ಅಂದ್ ಹಂಗಾಯ್ತು. ಅರೆ ಹೌದಲ್ವಾ? ಕಾಸ ಅಣ್ಣ ತಮ್ಮಂದ್ರೆ ಅಲ್ಲ, ಅವರ ಅಣ್ಣ ತಮ್ಮಂದ್ರಾದ್ರು ಅಂದ್ರೆ ನರಸಿಂಹಸ್ವಾಮಿ ಮಗನಾದ ನಾನು, ಶ್ರೀನಿವಾಸ ಮೂರ್ತಿ ಮಗನಾದ ನೀನು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂದ್ರೆ ಅಣ್ಣ ತಮ್ಮಂದ್ರಾದಾಗಾಯ್ತಲ್ವಾ? ಅಣ್ಣ ತಮ್ಮಂದ್ರೆ ಇಷ್ಟು ದಿವಸ ಎಲ್ಲ ಹಾಳಾಗೋಗಿದ್ಯೋ? ನಿನ್ ಪತ್ತನೇ ಇರ್ಲಿಲ್ವಲ್ಲೋ? ನಿನ್ನ ಮನೆ ಕಾಯುವಾಗ ದುರಿದ್ರದವನೇ ಹಾಳದವನೇ. ವಾರ್ಗೆಯಲ್ಲಿ ನಾನು ನಿನ್ನ ಅಣ್ಣ ಆಗ್ತೀನಿ, ಇನ್ನಾದ್ರೂ ಬೈಯೋದನ್ನ ನಿಲ್ಸಪ್ಪ. ಓ ಸರಿ. ಅಲ್ವೋ, ಎಲ್ಲೋ ತಲೆ ಮಸ್ಕೊಂಡಿದ್ದವನು ನಿನ್ನ ನಾಯಿ ದೆಸೆಯಿಂದಾಗಿ ಮತ್ತೆ ನಮ್ ನೆಂಟಸ್ಗೆ ಮುಂದುವರಿಯೋ ಹಾಗಾಗೋಯ್ತಲ್ಲೋ. ಶಮಣ, ನಿಜಕ್ಕೂ ನಿನ್ನ ನಾಯಿ ಗ್ರೇಟ್. ಇನ್ನೂ ಸರಿಯಾಗಿ ಹೇಳ್ಬೇಕು ಅಂದ್ರೆ ನಿನ್ನ ನಾಯಿ ನಿನಗಿಂತ ಗ್ರೇಟ್. ಈಗ ಸುಬ್ಬಣ್ಣ, ಯುಗಾದಿ ಅಂತ ಹೇಳಿದ್ರೆ ಬೇವು ಬೆಲ್ಲ ವಿಶೇಷ. ಅದರಲ್ಲೂ ಬೇವು ಮೊದಲು ಬಂದಿದೆಯಲ್ಲಮ್ಮ, ಬೆಲ್ಲ ಮೇಲೆ. ಬೇವು ಬೆಲ್ಲ, ಹೌದು. ಮೊದಲು ಸಿಹಿಯನ್ನ ತಿಂದು ಆಮೇಲೆ ಕಹಿಯನ್ನ ತಿಂದು ಜೀರ್ಣ ಮಾಡ್ಕೊಳ್ಳುವಂಥದ್ದು. ಜೀವನದಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕಷ್ಟ, ಸುಖ, ನೋವು, ನಲಿವು ಎಲ್ಲವೂ ಕೂಡ ನಮಗೆ ಗೊತ್ತಿಲ್ಲದೆ ಬರ್ತಾ ಇರುತ್ತೆ. ಹೌದು. ಹಂಗಿರ್ಬೇಕಾದ್ರೆ ಯುಗಾದಿ ಸಂದರ್ಭದಲ್ಲಿ ಏನು ಹೇಳೋದು? ಕಷ್ಟನೇ ಬರಲಿ ಸುಖನೇ ಬರಲಿ ಎರಡನ್ನೂ ಕೂಡ ನಾವು ಸಮಚಿತ್ತದಿಂದ ಸಮಭಾವದಿಂದ ತಗೊಂಡು ಹೋಗಬೇಕು ಅಂತ. ಯಾಕೆ ಬೇವನ್ನ ತಿನ್ನಬೇಕು ಅಂತ ಹೇಳ್ತಾರೆ ಅಂದರೆ, ಬೇವನ್ನ ತಿನ್ನೋದ್ರಿಂದ ನಮ್ಮ ಶರೀರಕ್ಕೆ ಸಾಕಷ್ಟು ರೋಗ ನಿರೋಧಕ ಶಕ್ತಿಯನ್ನ ಪಡ್ಕೊಳ್ಬಹುದು. ಆ ಬೇವನ ಎಲೆಯನ್ನ ಅಗದು ನುಂಗೋದ್ರಿಂದ 100 ವರ್ಷ ಆಯಸ್ ಬರುತ್ತಂತೆ. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ ಎಂಬ ಶ್ಲೋಕವನ್ನು ಹೇಳಿ ಭಕ್ಷಿಸುವ ವಾಡಿಕೆ ಇದೆ. ಬೇವಿನ ಎಲೆಯನ್ನು ಅಗಿದು ನುಂಗುವುದರಿಂದ 100 ವರ್ಷ ಆಯುಸ್ಸು, ವಜ್ರದಂತೆ ಗಟ್ಟಿಯಾದ ದೇಹವು ಸಿಕ್ಕುತ್ತವೆ ಎಂದು ಭಾವನೆ. ನಮಸ್ಕಾರ ಕೇಳುಗ್ರೆ. ಅದೇನದು ಬಾಯಿ ಜಗಳ ಕೇಳಿಸ್ಲಿಕ್ಕತ್ತದಂತೀರಾ? ಬಾಜು ಮನೆಯಾಗೆ ನಿತ್ಯ ಶೋ ಇರ್ತದ ನೋಡ್ರಿ. ಇದು ಭಾರಿ ಸ್ವಾರಸ್ಯಕರ ಜಗಳ, ಗಂಡ ಹೆಂಡತಿ ಜಗಳ. ಸ್ವಲ್ಪ ನೀವು ಕೇಳ್ರಿ.
ನನಗ ನಿಮ್ ಕಾಲಾಗ ಸಾಕಾಗಿ ಹೋಗ್ಯದ ನೋಡ್ರಿ. ಜೀವನ ಎಷ್ಟು ಬ್ಯಾಸರ ಆಗ್ಯದಂದ್ರ ಯಾಕರ ನಿಮ್ ಲಗ್ನ ಮಾಡ್ಕೊಂಡು ಆಗ್ಬಿಟ್ಟದ. ಬ್ಯಾಸರ ಅಂದ್ರ ಭಾರಿ ಬ್ಯಾಸರ. ಮಳ್ಳಿ ಮಳ್ಳಿ ಮುಸಿ 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 ಅತ್ರ ನಾನೇನ್ ಕರಿಗ್ ನೀರಾಗಿ ತಪ್ಪಾತು ಅಂತ ನಿನ್ ಕಾಲಿಗೆ ಬೀಳ್ತೀನಿ ಅಂತ ತಿಳ್ಕೊಂಡೇನು? ಬಾಬಾ ನೀವು ನನ್ ಕಾಲಿಗೆ ಬೀಳ್ತೀರಾ? ಅದು ನೀವು ನನ್ ಕಾಲಿಗೆ? ಛೇ 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 ಛೇ, ಜೀವನದಾಗ ಸಾಧ್ಯನೇ ಇಲ್ರಿ ಅದು. ನನ್ಗ್ ಗೊತ್ತದ, ನೀವೆಂದೂ ಹ್ಞೂ ಅನ್ಲಿಕ್ ಸಾಧ್ಯನೇ ಇಲ್ಲ. ನಾನ್ ಯಾಕೆ ನಿನ್ ಕಾಲಿಗೆ ಬೀಳ್ಬೇಕು ಅಂತ? ಏನ್ ತಪ್ಪು ಮಾಡಿ ಹೇಳಲ್ಲ. ಏನ್ ಸುಮ್ಮನೆ ವಟ 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 ಹಚ್ಚತಿಯಲ್ಲ ನೀನು. ತಪ್ಪೇನ್ ಮಾಡಿರಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಇದ್ ನೋಡ್ರಿ, ಇದು ಕಟ್ಟಿರಲ್ಲ ನನ್ ಕುತ್ತಿಗೆಯಾಗಿ ತಾಳಿ, ಇದ ನೀವ್ ಮಾಡಿದ್ ದೊಡ್ಡ ತಪ್ಪಂದ್ರೆ ಇದ ನೋಡ್ರಿ. ಹೌದು ಮಾರಾಯ್ತಿ, ಹೌದು. ಎಂಥ ಮಾತಾಡಿಬಿಟ್ಟಿ ನೀನು. ನನಗೂ ನನ್ ತಪ್ಪು ಈಗೀಗ ಅರ್ಥ ಆಗ್ತದ. ಯಾಕೆ ಗೊತ್ತಾನು? ನಿನ್ನ ನಾನ್ ಮಾಡ್ಕೊಂಡು ನೋಡು. ಏನ್ ಮಾಡೋದು? ನನ್ನ ದೈವದಾಗ ಭಗವಂತ ಈ ಕರ್ಮ ಬರ್ದದ್ದು. ಕರ್ಮ ಇದು ಕುಣಿಲಿಕ್ ಬರ್ಲಿಲ್ಲ ಅಂದ್ರ ನೆಲ ಡೊಂಕು ಅಂದ್ರಂತ. ಹಂಗಾತ್ ನಿಮ್ ಬಾಳೆ. ಮಾತಿಗೂ ಮಂದಿಗೆ ಹೆಸರಿಡ್ತೀರಿ. ನೀವೇನ್ ಮಾಡ್ತೀರಿ? ದೊಡ್ಡ ಕಥಿ, ದೊಡ್ಡ ಶಾಣಾರ್ ಅಂತ ತಿಳ್ಕೊಂಡಾರ. ಏನ್ ಮಾಡ್ಲಿ? ನಿನ್ನಂತಕ್ಕಿನ್ ಮಾಡ್ಕೊಂಡು ಎಲ್ಲ ಎಡವಟ್ಟಾಗಿ ಹೋಗ್ಯದ. ಏನ್ ಎಡವಟ್ಟಾಗ್ತದ ಅನ್ನೋದ ಆತು ಜೀವನದಾಗ. ಕುಣದ್ ಲಗ್ನ ಮಾಡ್ಕೊಂಡ್ರಲ್ಲ, ನಾ ಏನ್ ಬಂದ್ ಕೂತಿದ್ನೇನು ಮಾಡ್ಕೋರಿ ಅಂತ ಹೇಳಿ. ನನ್ನ ಮಾಡ್ಕೊಂತ ನಾನೇನಾರು ಹೇಳಿದ್ನೇನು? ಏನು ಬೇಡ ಅನ್ಕೋತ ಕೆಜಿ ಗಟ್ಲೆ ಬೆಳ್ಳಿ ಬಂಗಾರ ನಮ್ಮ ಅಪ್ಪಂದೆಲ್ಲ ನುಂಗ್ ಹಾಕಿದ್ರಿ. ನಾ ಬಡ್ಕಂಡೆ ಬೇಡ ಬೇಡ ಅಂದಿ, ಆದ್ರೂ ಕೊಟ್ರಿ. ಒಳ್ಳೆಯವ್ರು ಅನ್ಕೊಂಡು ನಮ್ಮಪ್ಪ ಏನ್ ನಿಮಗ್ ಕೊಟ್ರಲ್ಲ. ನನ್ನ ದೊಡ್ಡ ತಪ್ಪು ಮಾಡಿದ್ರು ನೋಡ್ರಿ. ಉಗುಳಂಗೋಂಗಿಲ್ಲ ಅತ್ತು ಉಗುಳಂಗಿಲ್ಲ. ಜೀವನ ನಂದು ನರಕ ಹೋಗ್ಬಿಟ್ಟು. ಬಂಗಾರ ಅಂತ ಮಗ ನಡೆದು ನಮ್ಮಮ್ಮ ನಿನ್ ಕೈ ಕೊಟ್ಲು. ಸಣ್ಣ ಆಗಿ ಹೋಗಿ ನಾನು. ಏನ್ ಸಣ್ಣ ಆಗ್ತೀರಿ ನೋಡ್ರಿ. ನನ್ ಹಣೆ ಬರ ಏನ್ ಮಾಡಿಟ್ಟಿರಿ. ಇತ್ ಬದುಕ್ಲಿಕ್ ಆಗ್ವಲ್ತು, ಅತ್ತ ಬಿಡ್ಲಿಕ್ ಆಗ್ವಲ್ತು. ಏನ್ ನುಂಗ್ಲಕ್ ಆಗ್ವಲ್ದು ಅಂತ ನಾನು ನಿನ್ ಎಡವಡ್ತನ ನುಂಗ್ಕೊಂಡು ಇಷ್ಟು ದಿವಸ ಸಂಸಾರ ಮಾಡಿನಲ್ಲ. ಏನ್ ಸಂಸಾರ ಮಾಡ್ತೀರಿ? ಯಾವ ಚಂದ. ನನಗೂ ಸಾಕಾಗಿ ಹೋಗ್ಯದ. ಎಷ್ಟಂತ ಈ ಕಷ್ಟ ಪಡೋದು ಅಂತ. ಮನಿಗ್ ಬಂದ್ ಕೂತ್ಕೊಂಡ್ ಕೂಡ್ಲೆ ಊಟ ಕೂತ್ಕೊಂಡಾಗ ಜಗಳ ಶುರು ಮಾಡ್ತೀನಿ. ನಾನು ಮೈಗೆ ಹತ್ಬೇಕ ಬೇಡ? ಹೆಚ್ಚಿಗೆ ಮಾತಾಡ್ಬೇಡ್ರಿ. ನಿಮ್ಮ ಜಗಳ, ನಿಮ್ ಈ ದಿಮಾಕು, ಈ ಸೊಕ್ಕಿನ ಮಾತು ಕೇಳಿ ತಲಿ ಚಿಟ್ಟಿಡ್ದ ನೋಡಿ. ಎಷ್ಟು ದಿನ ಅಂತ ಹಿಂಗ ಕಿತ್ತಾಡ್ದು ತಲಿ ಕೆಟ್ಟೋಗಿದ್. ಎಲ್ಲರೂ ಹೋಗ್ಬಿಡ್ತೀನಿ ಅಂತ ಹಾಳಾಗಿ ಏನಾರ ಮಾಡ್ರಿ. ಇಲ್ಲಿ ಈ ಮಾತು ಮದುವೆ ಆದಾಗಿಂದ ಹೇಳಕತ್ತಿ. ನೀನು ಒಂದ್ ದಿವ್ಸನು ಹೊರಗೆ ಹೋಗಿಲ್ಲ. ನೀನ್ ಯಾಕೆ ಎಲ್ಲಾರ ಹೋಗ್ತೇವ? ಅಯ್ಯವ ನಿಂದು ಇದು ನಿಮ್ಮಪ್ಪ ಕೊಟ್ಟ ಮನಿ, ಇಲ್ಲೇ ಕುಕ್ರು ಬಡಿ. ನಾನ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿನತಾಗ ನಮ್ಮಮ್ಮ ಹೋದ್ಲು, ನಮ್ಮಪ್ಪ ಹೋದ, ನಾನು ಹೋಗಿನಿ. ಇದು ನಿಮ್ಮಪ್ಪಿದಾನಲ್ಲ, ನಿಮ್ಮಪ್ಪ ದೇವ್ರು ಕೊಟ್ಟಂತ ಮನಿ ಇದು. ಏನಾರ ಅಂದ್ರ ನೋಡ್ರಿ. ನಿಮ್ಮಪ್ಪ ಏನಾರ ಅಂದು ನಾ ಉಳ್ಕೊಳ್ಳೋದು ಉಂಟೇನು? ಉಳ್ಕೊಂಡ ಇಲ್ಲ. ಉಳ್ಕೊಂಡಿರೋದಂದ್ರೆ ಸ್ವಲ್ಪ ಆತ್ಮ, ಪ್ರೇತ ಆತ್ಮ. ಅಮ್ಮ ತಾಯಿ ಜಗಜ್ಜನನಿ, ನೀನ್ ಈ ಮನೆಗೆ ಇರಮ್ಮ. ನಾನೇ ಆತ್ಮಹತ್ಯೆ ಮಾಡ್ಕೊಂಡು ಹೊರಟು ಹೋಗಿ ಬಿಡ್ತೀನಿ. ಅಯ್ಯ ನಾ ಮನಿ ಬಿಟ್ಟು ಹೋಗೋದು, ನೀವ್ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ಡೈಲಾಗ್ ಕೇಳಿ 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 ಜೀವನ ಬ್ಯಾಸರ ಆಗಿದೆ. ಎಷ್ಟು ಸರ ಈ ಮಾತು ಅನ್ನೋದ್ರಿ ಒಬ್ಬರು. ನೋಡ್ರಿ, ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಇಷ್ಟ ಜಗಳಾಡೋದು ಚಲೋ ಅಲ್ಲ. ಜಗಳ ಮಾಡೋದು ಬಿಟ್ಟು ಬಿಡ್ರಿ. ನೀನ್ ತಿಳ್ಕೋ, ಚಂದಾಗಿ ಸಂಸಾರ ಮಾಡ್ಕೊಂಡು ಹೋಗಿ. ಮಾಡ್ತೀನಿ ನನ್ ಸಂಸಾರ, ನೀ ಮಾಡುವಲ್ಲಿ. ಮಾತಿಗೂ 20 ಮಾತಾಡ್ಕೋತ ಕೂಡುದ್ ಬಿಡ್ರಿ. ಮನಿ ನರಕ ಮಾಡ್ಲಿಕತ್ತೀರಿ. ಗೊತ್ತ ನಿಮ್ಗ? ಏನಂದಿ? ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಬರೀ ಹೆದರಿಕೆ ಹಾಕಕತ್ತೀನ? ನೋಡು ಕಡೆ ಸಾರಿ ಹೇಳ್ತಿದ್ದೀನಿ. ಮಾತು ಅಂದ್ರೆ ಮಾತು. ನಿಜವಾಗಲೂ ನಾನು ಮನಸ್ಸು ಮಾಡಿಬಿಟ್ರೆ ಇವತ್ತೇ ಆತ್ಮಹತ್ಯೆ ಮಾಡ್ಕೋತೀನಿ. ಬಿಟ್ಬಿಡು, ಹೋಗು. ಮೊದಲು ಹೋಗಿ ನಿನ್ನ ಒಂದು ಹಳೆ ಗಂಟನೆಗಿಂದ ಹಳೆ ಸೀರೆ ತಗೊಂಡ್ ಬಾ. ಹೋಗು. ಹಾಗೆ ಒಳಗಿಂದ ಒಂದು ಹಳೆ ಸ್ಟೂಲ್ ತಗೊಂಡ್ ಬಾ. ಬೇಗ ತಗೊಂಡ್ ಬಾ ರೇ. ಇವತ್ತೇ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ. ಎಂಥ ಪರಿ ಮಾತಾಡ್ತಾಳ್ರಿ. ಮದುವಾದಾಗಿಂದ ನನ್ಗೆ ಸಮಾಧಾನನೇ ಇಲ್ಲ. ಬೈದು ಹಣ್ಣು ಆಗ್ಬಿಟ್ಟಿನಿ. ತಗೊಂಡ್ ಬಾರೆ ಸ್ಟೂಲ್. ತಗೊಳ್ರಿ, ಇದು ಸ್ಟೂಲ್ ಎಲ್ಲ ತಗೊಳ್ರಿ. ಸೀರೆ ಬೇಕಲ್ಲ ತಗೊಳ್ರಿ. ಏನ್ ಮಾಡ್ತೀರಿ ಮಾಡ್ಕೋರಿ. ಒಂದ್ ಸಾರಿ ಏನ್ ಅನ್ನೋ ನಿರ್ಧಾರ. ನೀನ್ ಬರೇ ಸುಳ್ಳು ಹೇಳ್ತಿ ಅಂತಲ್ಲ ಇವತ್ ನಾನು ಆತ್ಮಹತ್ಯೆ ಮಾಡ್ಕೊಂಡತಿರ್ತೀನಿ. ಮತ್ತ್ಯಾಕೆ ಇಲ್ಲೇ ನಿಂತೆ ವಟ ಗುಡ್ಕೊಂತ ನಡೆಯತ್ತಾಗ? ಎಷ್ಟ್ ಬಾಯಿರಿ ನಿಮ್ದು. ಆತ್ಮಹತ್ಯೆ ಮಾಡ್ಕೋತಂತೀರಿ. ಎಷ್ಟ್ ಬಾಯಿ ಮಾಡ್ತಿರೋದು. ನಾ ಇಲ್ಲಿಂತ ಏನ್ ಮಾಡ್ಲಿ? ನಂದೇನ್ ಇಲ್ಲಿ ಕೆಲ್ಸ ಇಲ್ಲ. ನೋಡು ಹೆಂಗ್ ನೋಡು. ಸ್ಟೂಲ್ ಬೇಕಂತೀರಿ, ಕೊಟ್ಟಿನಿ. ತಗೊಳ್ರಿ, ಇಟ್ಕೋರಿ. ಏನ್ ಮಾಡ್ತೀರಿ? ಲಘು ಮಾಡಿ ಮುಗಿಸ್ರತ್ತಾಗ. ಯಾಕ? ನನಗ ಸ್ಟೂಲ್ ಬೇಕಾಗ್ಯದ. ಯಾಕೆ ಬೇಕು ಸ್ಟೂಲು? ಕೇಳ್ರಿ. ಟೀ ಟೈಮ್ ಆಗ್ಯದ ಈಗ. ನನಗ ಚಹಾ ಕುಡಿಯೋ ಹೊತ್ತಿದು. ಚಹಾ ಕುಡಿಬೇಕಾಗ್ಯದ. ಚಹಾ ಮಾಡ್ಕೊಳಿಕ್ಕೆ ಸಕ್ರಿ ಬೇಕು. ಸಕ್ರಿ ಡಬ್ಬಿ ಮ್ಯಾಲದ. ಆ ಡಬ್ಬಿ ತಕ್ಕೊಳಿಕ್ ಸ್ಟೂಲ್ ಬೇಕಾಗಿದೆ. ಏನ್ ಆತ್ಮಹತ್ಯಾರ ಮಾಡ್ಕೋರಿ, ಏನಾರ ಮಾಡ್ಕೋರಿ. ಮಾಡ್ಕೊಂಡು ಮುಗಿಸ್ರಿ. ನಂಗೆ ಸ್ಟೂಲ್ ಕೊಡ್ರಿ. ಅಯ್ಯೋ ಏನಂದಿ? ಟೀ ಮಾಡ್ತೀಯ? ಚಲೋನೂ ಆತ್ ನೋಡಿ. ನನಗ್ ನೀನು ಬೇಕಾದಂದ್ ಮಾರಾಡ. ಇವಾಗ ನೀನ್ ಹಿಂಗ ಅಂತಿ ಅಂತ ನನಗೇನ್ ಬ್ಯಾಸರಿಲ್ಲ. ಯಾಕ ಅಂತಂದ್ರ ಮದುವೆ ಆದಾಗಿಂದನೂ ಅಂತಾನೆ ಇದ್ದಿದಿ. ನನಗೆ ಯಾವ ತರದ್ದು ಬ್ಯಾಸರಿಲ್ಲ. ಯಾಕಂದ್ರ ವರದಕ್ಷಿಣೆ ಕೊಟ್ಟಿದ್ದಿ, ಮಾತಾಡ್ತಿದ್ದಿ. ನಿಮ್ಮ ಅಪ್ಪನ ಮನೆ ಕೊಟ್ಟನ ಮಾತಾಡ್ತಿದ್ದಿ. ಪರವಾಗಿಲ್ಲ. ಆದ್ರ ನಿನ್ ಕೈಯಾಗಿನ ಅಡಿಗೆ, ನಿನ್ ಕೈಯಾಗಿನ ಟೀ ಸೂಪರ್. ಬಿಟ್ಟು ಹೋಗ್ಲಕ್ಕ
ಮನಸ್ಸೇ ಆಗ್ತಾ ಇಲ್ಲ ಕಣೆ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಪೋಮಕ, ಈಗ ಹೊಸ ವರ್ಷ, ಅದರಲ್ಲೂ ಕೂಡ ಯುಗದಾದಿ ಯುಗಾದಿ ಅಂತಂದ್ರೆ ಏನ್ ಸಂಭ್ರಮ. ಎಲ್ಲ ಕಡೆ ಹೊಸ ಚಿಗುರು, ನವ ವಸಂತ, ಚೈತ್ರ, ನಗೆಯ ನಂದನ. ಆ ಪದಗಳ ಕೇಳುವಾಗ್ಲೇನೆ ವಸಂತ ಮಾಸ ಅಂತ ಖುಷಿ ಎಲ್ಲರಿಗೂ. ಆಹಾ, ಮಾವು ಚಿಗುರು ಬೇಕು, ಮನಸ್ಸು ಚಿಗುರು ಬೇಕು, ಪ್ರಕೃತಿ ಕೂಡ ನಗ್ತಾ ಇರುತ್ತೇನೋ ಅಂತ ಅನ್ಸುತ್ತೆ ನನ್ಗೆ ಚಿಗುರುಗೊಳಿಸೋದು ನೋಡಿದ್ರೆ. ಆದ ಕಾರಣವೇ ಇಡೀ ವರ್ಷ ನಮ್ಮ ಪಾಲಿಗೆ ಅದು ಹರ್ಷದ ಹೊನಲಾಗಬೇಕು ಎನ್ನುವ ಕಾರಣಕ್ಕೆ ಎಲ್ಲರೂ ಸೇರಿ ಹಬ್ಬದ ಊಟ ಮಾಡುವಂಥದ್ದು. ಅದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಇದೆಯಲ್ಲ, ಅದರ ಸಂಭ್ರಮವೇ ಸಂಭ್ರಮ. ಶೋಭಿತ ತೋರಣ ಮನೆ ಮನಗಳಲ್ಲಿ ಸಂತೋಷ. ಯುಗಾದಿ ದಿನ ವರುಷದ ಹೊಸ ದಿನ, ಎಲ್ಲೆಡೆಯಲ್ಲಿ ಹಬ್ಬದ ಹರುಷ, ಎಲ್ಲೆಡೆಯಲ್ಲಿ ಹಬ್ಬದ ಹರುಷ. ತಂದೆಗಳನ್ನು ಮೈ ಮರೆಸುವವನು, ಮಕ್ಕಳ ಜೊತೆ ಮಮತೆಯ ಸರಸ. ತಾಯಿ ತಂದೆಗಳನ್ನು ಮೈ ಮರೆಸುವವನು, ಮಕ್ಕಳ ಜೊತೆ ಮಮತೆಯ ಸರಸ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಅಮ್ಮ, ತಾಯಿ, ಏನಾದ್ರೂ ಇದ್ರೆ ಹಾಕಮ್ಮ. ಅಮ್ಮ, ಓ ಹೋಗೇ ಆಚೆ. ಬೆಳಿಗ್ಗೆ ಬೆಳಿಗ್ಗೆ ಬಂದು ಕಾಡಿಸ್ತಾರೆ. ಅಮ್ಮ ತಾಯಿ ಅಂತ ಒದರ್ತಾ ನಿಂತ್ಕೊಳ್ತಾನೆ. ಹೋಗೇ ಆಚೆ. ಅಮ್ಮ ಹಾಗನ್ಬೇಡ್ರಮ್ಮ, ಏನಾದ್ರೂ ಚೂರಿದ್ರೆ ಹಾಕಮ್ಮ. ಹೋಗೇ ಆಚೆ. ಬೆಳಿಗ್ಗೆ ಬೆಳಿಗ್ಗೆ ಬಂದು ತಲೆ ತಿನ್ಬೇಡ ನೀನು. ಅಮ್ಮ, ತಾಯಿ, ಮನೆಗೆ ಯಾರು ಇದ್ರೆ ಒಂಚೂರು ಏನಾದ್ರೂ ಹಾಕಮ್ಮ. ತಾಯಿ, ಹೋಗಯ್ಯ. ಏನು ಮಠ ಮಠ ಮಧ್ಯಾಹ್ನ ಬಂದು ಈ ಕಾಡಿಸ್ತೀಯ. ಒಂದು ಗಳಿಗೆ ಕಾಲ್ ಚಾಚಿ ಮಲ್ಗೋಣ ಅಂದ್ರೆ ಅದಕ್ಕೂ ಬಿಡೋದಿಲ್ಲ ಇವ್ರು. ಹೋಗಯ್ಯ ಆಚೆ. ಬೇಡ್ರಮ್ಮ, ಏನಾದ್ರೂ ಒಂಚೂರು ಇದ್ರೆ ಕೊಡ್ರಮ್ಮ. ಹೋಗಯ್ಯ ಆಚೆ. ಏನು ಮಧ್ಯಾಹ್ನ ತಲೆ ತಿಂತೀಯ ನೀನು, ಹೋಗು. ಅಮ್ಮ, ತಾಯಿ, ಯಾರಾದ್ರೂ ಇದೀರೇನ್ರವ? ಒಂಚೂರು ಹೊಟ್ಟೆಗೆ ಏನಾದ್ರೂ ಹಾಕ್ರವ. ಅಮ್ಮ, ಏನಯ್ಯ ನಿಂದು? ಸಂಜೆ ದೀಪ ಹಚ್ಚು ಅಷ್ಟೊತ್ತಿಗೆ ಬಂದು ಹೀಗ್ ಬೇಡ್ತಾ ಇದೆಯಲ್ಲ. ಹೋಗಯ್ಯ ಆಚೆ. ಏನಯ್ಯ ನೀನ್ ಹೀಗ್ ಕಾಡ್ತೀಯ? ಹೋಗಯ್ಯ ಆಚೆ. ಅಮ್ಮ ಹಾಗನ್ಬೇಡ್ರಮ್ಮ, ಏನಾರು ಒಂಚೂರು ಇದ್ರೆ ಹಾಕಮ್ಮ. ಹೇಳಿಲ್ವಾ ನೀನ್? ಗೊತ್ತಾಗಲ್ವಾ? ಹೋಗಯ್ಯ ಆಚೆ. ದೀಪ ಹಚ್ಚೋಷ್ಟೊತ್ತಿಗೆ ಏನ್ ನಿಂದು ಗಲಾಟೆ? ಅಮ್ಮ, ಒಂಚೂರು ಬಾ ತಾಯಿ ಈ ಕಡೆ. ಏನಯ್ಯ ನಿಂದು? ಅಮ್ಮ, ಬೆಳಗ್ಗೆ ಬಂದ್ರು ಹೀಗೆ ಅಂತೀಯ, ಮಧ್ಯಾಹ್ನ ಬಂದ್ರು ಹೀಗೆ ಅಂತೀಯ, ಸಂಜೆ ಬಂದ್ರು ಹೀಗೆ ಅಂತೀಯ. ಒಂದ್ ಟೇಮ್ ಹೇಳ್ಬಿಡಮ್ಮ, ಆವಾಗ್ಲೇ ಬಂದ್ ಬೇಡ್ಕತ್ತೀನಿ. ಮಕ್ಳೇ, ನಾನು ಇದುವರೆಗೂ ಮಾಡಿದ ಪಾಠದಲ್ಲಿ ಏನಾದ್ರೂ ಅನುಮಾನ ಇದ್ರೆ ಬಂದು ನನ್ನ ಹತ್ರ ಬಗೆಹರಿಸ್ಕೊಳ್ಳಿ, ಆಯ್ತಾ? ಪರವಾಗಿಲ್ಲ ಟೀಚರ್, ಅನುಮಾನ ಏನೂ ಇಲ್ಲ. ಹೌದೇನ ಗುಂಡ, ನೀನೇ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ಮೇಲೆ ಸಾರ್ಥಕವಾಯ್ತು ಬಿಡು ನಾನು ಟೀಚರ್ ಆಗಿದ್ದಕ್ಕೂ. ಹಾಗೇನಿಲ್ಲ ಟೀಚರ್, ನೀವು ಪಾಠ ಮಾಡಿದ್ರೆ ತಾನೇ ನಮಗದ್ರಲ್ಲಿ ಸಂಶಯ ಬರೋದು. ಸರಿ ಹೋಯ್ತು. ರೀ, ಏನೇ? ಮಾರ್ಕೆಟಿಗೆ ಹೋಗ್ಬೇಕು, ಬೇಗ ರೆಡಿಯಾಗಿ. ಮಾರ್ಕೆಟಿಗೆ ನೀನು ಹೋಗೋದಾದ್ರೆ ನಾನು ರೆಡಿ ಆಗ್ಬೇಕಾ? ನಾನ್ಯಾಕೆ ಬರಬೇಕು? ಅಲ್ಲ, ನಾನು ನಿನ್ನ ಜೊತೆಗೆ ಬಂದು ಖರೀದಿ ಮಾಡೋಕೆ ಏನಾದರೂ ಸಹಾಯ ಮಾಡೋದಿದೆಯಾ? ಮಾಡ್ದೇನು? ನಾ ಖರೀದಿ ಮಾಡಿದ್ದಕ್ಕೆಲ್ಲ ಬಿಲ್ ನೀವೇ ಕೊಡ್ಬೇಕು. ಆಮೇಲೆ ತಗೊಂಡು ಸಾಮಾನೆಲ್ಲ ಹೊತ್ಕೊಂಡ್ಬರ್ಬೇಕಲ್ಲ. ಮತ್ತೆ ಆಟೋ ಮಾಡ್ಲಿ? ಬನ್ನಿ ಬನ್ನಿ ಬೇಗ. ದೇವ್ರೇ. ಅಜ್ಜ ಅಜ್ಜ. ಏನ್ ಮಗು? ಅಜ್ಜ, ನಿಮಗೆ ಪೆನ್ಷನ್ ಬರುತ್ತಲ್ವಾ? ಆ ಪೆನ್ಷನ್ ಇಂದ ನಂಗೆ 500 ರೂಪಾಯಿ ಸಾಲ ಕೊಡ್ತೀರಾ? 500 ರೂಪಾಯಿ ಸಾಲ ಬೇಕಾ ನಿಂಗೆ? ಸರಿ ಪುಟ, ಕೊಡ್ತೀನಿ. ಆದ್ರೆ ನಾನೇನೋ 500 ರೂಪಾಯಿ ಕೊಟ್ಬಿಡ್ತೀನಿ ನಿಜ. ನೀನ್ ಅದನ್ನ ನನಗ್ ವಾಪಸ್ ಯಾವಾಗ ಕೊಡ್ತೀಯಾ? ಅಜ್ಜ, ನಂಗೆ ಪೆನ್ಷನ್ ಬಂದಾಗ ಖಂಡಿತ ಕೊಡ್ತೀನಜ್ಜ. ಲೇ ಬೇಗ ಬಾರೆ, ಎಷ್ಟು ಸಾರಿ ಕರೆಯೋದು ನಿನ್ನ? ಕರೆದು ಕರೆದು ಸಾಕಾಗೋಯ್ತು ನೋಡು, ಕಡೆ ಸಾರಿ ಕರಿತಾ ಇದ್ದೀನಿ. ನೀನ್ ಬರ್ತೀಯೋ ಇಲ್ವಾ? ರೀ, ಅದ್ ಯಾಕ್ರಿ ಹಾಗೆ ಸಿಟ್ಟಿಂದ ಕೂಗ್ತಾ ಇದ್ದೀರಾ?
1 ಗಂಟೆಯಿಂದ ನಾ ಹೇಳ್ತಾ ಇದ್ದೀನಿ 5 ನಿಮಿಷದಲ್ಲಿ ಬರ್ತೀನಿ ಅಂತ, ಸ್ವಲ್ಪ ತಡ್ಕೊಳ್ರಿ. ದೇವ್ರೇ, ಹೊಸ ವರುಷದ ಹೊಸ ಕಾಣಿಕೆ ತಂದಿಹುದು ಯುಗಾದಿ, ಹೊಸ ವರುಷದ ಹೊಸ ಬಾಳಿಗೆ ನಾಂದಿಯಹುದು ಯುಗಾದಿ, ಹೊಸ ವರುಷದ ಹೊಸ ಕಾಣಿಕೆ ತಂದಿಹುದು ಯುಗಾದಿ. ಬಡವ ಬಲಿದ ಮೇಲು ಕಿಳಿನ ವಿಷಮತೆಯ ನೀಗಿಸಿ, ಬಡವ ಬಲಿದ ಮೇಲು ಕಿಳಿನ ವಿಷಮತೆಯ ನೀಗಿಸಿ, ಜಾತಿ ಮತ ಜೊಳ್ಳು ಭೇದ ವಿಷವ್ಯೂಹವ ಚದುರಿಸಿ, ವಿಷವ್ಯೂಹವ ಚದುರಿಸಿ, ಹೊಸ ವರುಷದ ಹೊಸ ಕಾಣಿಕೆ ತಂದಿಹುದು ಯುಗಾದಿ, ಹೊಸ ವರುಷದ ಹೊಸ ಬಾಳಿಗೆ ನಾಂದಿಯಹುದು ಯುಗಾದಿ, ಹೊಸ ವರುಷದ ಹೊಸ ಕಾಣಿಕೆ ತಂದಿಹುದು ಯುಗಾದಿ. ಏ ಸುಮ್ಮಿ, ಹಾ ಹೇಳ, ನೋಡಿದಿನ ನಾ ಏನ್ ತಂದೀನಿ ಅಂತ? ಇದೇನಾ ನಿಮ್ಮಿ ಕರಿ ಫುಟ್ಬಾಲ್ ತಂದಿಯಲ್ಲ? ಬರೀ ಇದು ಫುಟ್ಬಾಲ್ ಅಲ್ಲ, ಮತ್ತ ಮಲ್ಟಿಪರ್ಪಸ್ ಬಾಲ್ ನೋಡು. ಇದರ ಮಟೀರಿಯಲ್ ನೋಡು, ಕೈ ಹಚ್ಚಿ. ಹೌದಲ್ಲ, ಇದೇನು ಫೈಬರ್ದದನೋ ಇನ್ ಸ್ಟೀಲಿಂದದನೋ ಗೊತ್ತಾಗವಲ್ದಲ್ಲ. ನೋಡು, ಹುಡುಗರಿಗೆ ಆಡೋದಕ್ಕ ಫುಟ್ಬಾಲ್ ಆಗ್ತದೆ, ವಾಲಿಬಾಲ್ನೂ ಆಗ್ತದೆ, ಕಿಚನ್ ದೊಳಗ ನನಗ ಒಗ್ಗರಣೆ ಹಾಕೋ ಕಡಾಯಿ ಆಗ್ತದೆ, ಆಫೀಸಿಗೆ ಹೋಗೋ ಟೈಮ್ನಾಗ ಟಿಫನ್ ಬಾಕ್ಸ್ ಆಗ್ತದೆ. ಹೌದಲ್ಲ, ಊಟ ಮಾಡೋ ತಟ್ಟಿನೂ ಆಗ್ತದ. ಹೌದಲ್ಲ. ಮತ್ತ ಮುಖ್ಯವಾಗಿ ಇಲ್ಲಿ ನೋಡಿಲೆ, ಇದು ಸರಿಯಾಗಿ ನಡಬರ್ಕ ಹೋಳಾಗ್ತದ. ಹೌದಲ್ಲ. ಇಲ್ಲಿ 2 ಬೆಲ್ಟ್ ಕೊಟ್ಟ ನೋಡು, ಇದನ್ನ ತಲೆ ಮೇಲೆ ಹಾಕೊಂಡ್ರ ಹೆಲ್ಮೆಟ್ ಆಗ್ತದಲ್ಲ. ವಾವ್, ಎಷ್ಟು ಚಲೋ ಅದನ. ನಾನು ಒಂದ್ ಇಂತದ ತಗೋತೀನಿ. ಎಲ್ಲಿ ಆನ್ಲೈನ್ ದಾಗ ಪರ್ಚೇಸ್ ಮಾಡಿ ಏನ? ಏ, ನಿನಗ್ ಗೊತ್ತದೇನು? ಏನದು? ನಮ್ಮ ಯಜಮಾನ್ರು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಿದ್ರು. ದೇವ್ರ ಮೆಚ್ಚಿ ಈ ಮಲ್ಟಿಪರ್ಪಸ್ ಕಿಟ್ ಕೊಟ್ಟಾನ. ಭಕ್ತ, ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇನೆ. ಏನು ವರ ಬೇಕೋ ಕೇಳಿಕೋ. ದೇವ, ವರ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದಿ. ವರ ಕೊಡ್ಲೇಬೇಕು ನೋಡು. ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವುದೇ ನನ್ನ ಕಾರ್ಯ. ನಿನಗೇನು ಬೇಕು? ಸೈಟೆ, ಮನೆಯೇ, ಹೊಲವೇ, ಬೆಳ್ಳಿ ಬಂಗಾರವೇ, ಬ್ಯಾಂಕಿನ ಲೋನೆ, ಏನು ಬೇಕೋ ಕೇಳು. ದೇವ, ನನಗ ಇವ್ಯಾವೂ ಬೇಕಿಲ್ಲ. ಮತ್ತೆ ಹೆಲ್ಮೆಟ್ ಏನಾದರೂ ಬೇಕಾಗಿದೆ? ಪ್ರಭು, ನನಗ ಅದೂ ಬೇಡ. ಮತ್ತೆ ನಿನ್ನ ತಪಸ್ಸು ಏತಕ್ಕಾಗಿ? ಆ ಹೆಲ್ಮೆಟ್ಟಿನ ಭಾರ ನಾನು ತಾಳಲಾರೆ. ಅದಕ್ಕೆ ನನ್ನ ತಲೆಯನ್ನ ನೋಡಿದವರಿಗೆಲ್ರಿಗೂ ಯಾವಾಗ್ಲೂ ಹೆಲ್ಮೆಟ್ ಕಾಣುವಂತಹ ವರ ಕೊಡು. ಇಷ್ಟೇ ಅಲ್ಲ, ಅದ್ರ ಮ್ಯಾಲಿನ ISI ಮಾರ್ಕು ಟ್ರಾಫಿಕ್ ಪೊಲೀಸರಿಗೆ ಕಾಣುವಂಗಿರಬೇಕು. ಭಕ್ತ, ಬೇಕಾದರೆ 500 ರೂಪಾಯಿ ಕೊಡುತ್ತೇನೆ. ಹಗುರವಾದ ಒಳ್ಳೆಯ ಕ್ವಾಲಿಟಿಯ ಹೆಲ್ಮೆಟ್ ಖರೀದಿಸು. ಮತ್ತೊಮ್ಮೆ ತಪಸ್ಸು ಮಾಡಬೇಡ. ನೋಡ್ರಿ, ನಮಗಂತೂ ನಿಮ್ಮ ಹುಡುಗಿ ಒಪ್ಪಿಗೆ ಆಯ್ತು. ಥ್ಯಾಂಕ್ಸ್ ರಪ್ಪ, ಥ್ಯಾಂಕ್ಸ್ ರೀ. ಅಲ್ರಪ್ಪ, ಮತ್ತ ಕುಡ್ತಗೊಳ್ಳೋದು ಛೇ ಎಂತ ಮಾತಾಡ್ತೀರಿ? 21ನೇ ಶತಮಾನದಾಗ ವರದಕ್ಷಿಣೆ ವರೋಪಚಾರ ನಮಗೇನು ಬೇಕಾಗಿಲ್ರಪ್ಪ. ಹಂಗಂದ್ರೆ ಹೆಂಗ್ರಪ್ಪ, ನಮ್ಮ ಹುಡುಗಿನ ಬರೀ ಕೈಲೇ ಕಳಿಸೋದು ಅಂತಂದ್ರೆ ಅಲ್ರಿ, ಅದ್ ಹೆಂಗ ಸಾಧ್ಯ ಆಗ್ತದ ನೀವೇ ಹೇಳ್ಬೇಕು. ನೋಡ್ರಿ, ನಮ್ಮ ಹುಡುಗ ಹೇಳೇ ಬಿಟ್ಟಾನ. ಏನ್ರಿ? ವರದಕ್ಷಿಣೆ ತಗೊಂಡ್ರಿ ಅಂದ್ರ ನಾ ಮದ್ವಿನ ಆಗೋದಿಲ್ಲ ಅಂತ. ಅಲ್ರಿ, ನಮ್ಮ ಮನಸ್ಸು ಒಪ್ಪಬೇಕಲ್ರಿ. ಇದಕ್ಕೆಲ್ಲ ನಮ್ಮ ಮನಸ್ಸು ಒಪ್ಪೋದಿಲ್ರಿ. ನೀವು ಏನಾದರೂ ಹೇಳಬೇಕು ನೋಡ್ರಿ. ಹಂಗಂದ್ರ ಒಂದ ಯಾವ್ದಾರ ಸಣ್ಣ ಪುಟ್ಟ ಗಿಫ್ಟ್ ಕೊಟ್ಟು ಬಿಡ್ರಲ್ಲ ಸಾಕು.
ಸಣ್ಣ ಪುಟ್ಟ ಗಿಫ್ಟ್. ಅಲ್ಲ ಅದು ಏನು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಚಲೋ ಆಗ್ತದೆ ನೋಡ್ರಿ. ಏನಿಲ್ರಪ್ಪ, ನಮ್ ಕಡೆ ಈ ಮದುವೆಗೆ ಬರೋರಿಗೆ ತಲಾ ಒಂದೊಂದು ಹೆಲ್ಮೆಟ್ ಕೊಡ್ರಿ ಸಾಕು. ಅಲ್ಲ ಎಲ್ಲರಿಗೊಂದೊಂದು ಹೆಲ್ಮೆಟ್ ಕೊಡ್ಬೇಕಾ? ಅಂತದಿಂತದ್ದಲ್ಲ, ISI ಮಾರ್ಕ್ ಇದ್ದದ್ದ ಕೊಡ್ಬೇಕು. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಅಂತೂ ಭೋಜಕ್ಕ ಪೋಮಕ್ಕ, ಹೌದು, ಈ ಯುಗಾದಿ ಎಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕೊಡ್ಲಿ ಅಂತ ಹಾರೈಸೋಣ. ಮತ್ತೊಂದು ವಿಷಯ, ಇದು ಯುಗದ ಆದಿ, ಯುಗಾಂತರವಲ್ಲ. ಖಂಡಿತವಾಗಿ ಕೂಡ ಬಹಳ ಚೆನ್ನಾಗಿ ಹೇಳಿದೆ. ಆದ್ದರಿಂದ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಶಾಃ ಗೋಸಜ್ಜನೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಪ್ರಜೆಗಳನ್ನು ಪಾಲಿಸಲಿ ನ್ಯಾಯದಿ ನಾಯಕರು, ಎಲ್ಲ ಜನರಿಗೂ ಶುಭವು ಉಂಟಾಗಲಿ. ಗೋವುಗಳು ಸಜ್ಜನರು ನೆಮ್ಮದಿಯ ಹೊಂದಿರಲಿ, ಸುಖದಿಂದ ಲೋಕಗಳು ನಲಿಯುತ್ತಿರಲಿ. ನವಚೈತ್ರದ ನಗೆನಂದನ ಯುಗಾದಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ನಿರೂಪಣೆಯಲ್ಲಿ ಪಾಲ್ಗೊಂಡವರು ಶ್ರೀಮತಿ ಶಾರದಾ ನಂಜಪ್ಪ ಹಾಗೂ ಶ್ರೀಮತಿ ಚಂದ್ರಮ್ಮ. ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಧ್ವನಿಮುದ್ರಿಸಿದ ನಗೆ ತುಣುಕುಗಳನ್ನು ಆಧರಿಸಿ ಕಾರ್ಯಕ್ರಮವನ್ನು ಸಂಯೋಜಿಸಿ ಸಿದ್ಧಪಡಿಸಿದವರು ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.